ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಗುರುರಾಯರ ಮತ್ತೊಂದು ದಿವ್ಯವಾದ ಮಹಿಮೆಯನ್ನು ಕೇಳೋಣ. ಈ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿ. ಅಲ್ಲಿ ಒಂದು ಪ್ರಸಿದ್ಧ ಮನೆತನ, ಚಟ್ಟಿನಾಡು ಮನೆತನ ಅಂತ. ಈ ಮನೆತನದವರೆಲ್ಲ ಬಹಳ ಶ್ರೀಮಂತರು. ಯಾಕೆಂದರೆ ಅವರ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ಒಬ್ಬ ಶ್ರೀ ರಾಮನಾಥನ್ ಚೆಟ್ಟಿ ಅಂತ ಒಬ್ಬ ವ್ಯಕ್ತಿ, ಅವರಿಗೆ ಆದಂತಹ ಒಂದು ದಿವ್ಯ ರಾಯರ ಮಹಿಮೆಯನ್ನು ಈಗ ನಾವು ನೋಡ್ತಾ ಇದ್ದೀವಿ. ಇವರಿಗೆ ರಾಯರ ಮೇಲೇನು ಭಕ್ತಿ ಇರಲಿಲ್ಲ, ಅಂದ್ರೆ ಅರ್ಥ ಅವ್ರ ಪರಿಚಯನೇ ಇರಲಿಲ್ಲ. ಯಾರ ಪರಿಚಯ ಇರಲ್ವೋ ಅವ್ರ ಮೇಲೆ ಭಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯ? ಮೊದಲು ಅವ್ರ ಬಗ್ಗೆ ಗೊತ್ತಿರಬೇಕು. ಆಗ ನಮಗೆ ಅವರಿಂದ ಅನುಗ್ರಹ ಆದರೆ ನಮಗೆ ಅವ್ರ ಮೇಲೆ ಭಕ್ತಿ ಬರುತ್ತೆ. ಅವರಿಗೆ 2 ಹೆಂಡತಿಯರಂತೆ. ಕಾಲ ಕಳೀತು, ಇವರಿಗೆ ಹಾರ್ಟಿಗೆ ತುಂಬ ತೊಂದರೆ ಆಗಲಿಕ್ಕೆ ಶುರುವಾಯಿತು. ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಎಲ್ಲ ತರಹದ ಚಿಕಿತ್ಸೆ ಆಯಿತು. ಯಾವುದು ನೋಡಿದರೂ ಕೂಡ ಫಲಕಾರಿ ಆಗಲಿಲ್ಲ, ವ್ಯರ್ಥ ಆಯಿತು. ಸರಿ, ಹೃದಯ ಅಂದರೆ ಮುಖ್ಯ ಅಂಗ, ಅದಕ್ಕೇನಾದ್ರು ತೊಂದರೆ ಆದರೆ ಮುಗೀತು, ಅವನ ಕಥೆನೇ ಮುಗೀತು. ಹಾಗಾಗಿ ಏನು ಮಾಡಬೇಕು ದಿಕ್ಕು ತೋಚಲಿಲ್ಲ. ಅಷ್ಟೊತ್ತಿಗೆ ಡಾಕ್ಟರನ್ನೇ ಪುನಃ ಅನೇಕ ಸರಿ ಬೇಡ್ತಾರೆ. ಅವ್ರು ಅಂತಾರೆ ಕೊನೆಗೆ, ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಕಾಪಾಡಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ ನಿಮಗೆ ಆಪ್ರೇಷನ್ ಮಾಡಬೇಕು. ಮಾಡಿದರೆ ನೀವು ಬದುಕೋ ಅಂಥ 1% ಕೂಡ ನಾನು ನಂಬಿಕೆಯನ್ನು ತೋರಿಸಲ್ಲ ಅಂತ ಹೇಳೇ ಬಿಡ್ತಾರೆ. ಇಷ್ಟು ಹೇಳಿದ ಮೇಲೆ ಗಾಬರಿ ಆಯಿತು. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಸರಿ, ಮನೆಗೆ ಬಂದು ಕೂತರು. ಆಮೇಲೆ 1-2 ದಿವಸ ಆಯಿತು. ನೋಡಿ ಡಾಕ್ಟರೇ, ಮತ್ತೆ ಹೊರಟರು. ಹೋಗಿ ಹೇಳ್ತಾರೆ. ಆದರೂ ಕೂಡ ಡಾಕ್ಟರ್ ಉತ್ತರ ಅದೇ ಇತ್ತು. ಅಷ್ಟೊತ್ತಿಗೆ ಅದೇ ಆಸ್ಪತ್ರೆಗೆ ಒಬ್ಬರು ಬರ್ತಾರೆ, ಕೃಷ್ಣಾಚಾರ್ಯರು ಅಂತ. ಅವರು ರಾಯರ ಅತ್ಯಂತ ಭಕ್ತರು. ಅವರು ಇವ್ರ ಸಮಸ್ಯೆಯನ್ನು ಕೇಳಿದ ಮೇಲೆ ಹೇಳ್ತಾರೆ, ನೋಡಿ ರಾಯರ ಮಹಿಮೆ ತುಂಬ ದೊಡ್ಡದು, ನಮ್ಮ ಗುರುಗಳಿದ್ದಾರೆ, ಇವ್ರ ಹತ್ರ ಹೋಗಿ ಸೇವೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ. ಆಗ ಅವ್ರು ಹೇಳ್ತಾರೆ, ಈ ರಾಮನಾಥನ್ನವರು, ಈ ಚಟ್ಟಿ ಮನೆತನದವರು, ದೊಡ್ಡ ದೊಡ್ಡ ವೈದ್ಯರು ಎಂಥೆಂಥ ವಿದ್ಯೆಯನ್ನು ಕಲ್ತಿದ್ದಾರೆ, ಅಂಥವರೆಲ್ಲ ನನ್ನ ಪರಿಶೀಲನೆ ಮಾಡಾಗಿದೆ. ಇನ್ನು ಯಾವ್ಯಾವ ವಿಶಿಷ್ಟವಾದ ಹಾಸ್ಪಿಟಲ್ಗಳಿದೆಯೋ ಅಂಥಂಥ ಕಡೆ ಕೆಲಸ ಮಾಡೋ ವೈದ್ಯರೆಲ್ಲ ಬಂದು ಪರಿಶೀಲನೆ ಮಾಡಿ ಆಯಿತು. ಎಲ್ಲ ಕಡೆನೂ ನಾನು ಟ್ರೈ ಮಾಡಾಯಿತು. ಇಷ್ಟಾದರೂ ಯಾರ ಕೈಲೂ ಏನೂ ನನ್ನ ಈ ಹೃದಯ ರೋಗವನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀವು ಹೇಳೋ ಥರ ನಿಮ್ಮ ಗುರುಗಳು ಬೃಂದಾವನದ ಒಳಗಡೆ ಹೋಗಿ ಕೂತಿರೋರು ನನ್ನ ರೋಗ ಪರಿಹಾರ ಮಾಡ್ತಾರಾ ಅಂಥೇಳಿ ರಾಯರ ಮೇಲೆ ಒಂದು ಶಂಕೆಯನ್ನು ಮಾಡ್ತಾರೆ. ಗೊತ್ತಿಲ್ಲ ಅವ್ರಿಗೆ. ನಮಗೂ ಯಾರ ಬಗ್ಗೆನೂ ಗೊತ್ತಿಲ್ಲ ಅಂದರೆ ಮೊದಲು ಹಾಗೆ ಮಾತಾಡೋದು, ಆಮೇಲೆ ಗೊತ್ತಾಗತ್ತೆ, ಅಯ್ಯೋ ಇನ್ನು ಜೀವನದಲ್ಲಿ ನಾನು ಮಾತಾಡಬಾರ್ದು ಈ ಥರ ಅಂತ. ಇವ್ರಿಗೂ ಹಾಗೆ ಆಯಿತು. ಸರಿ, ಮಾತಾಡ್ಬಿಟ್ರು. ಆವಾಗ ಕೃಷ್ಣಾಚಾರ್ಯ ಅಂತಾರೆ, ನೋಡಿ ನಮ್ಮ ಗುರುಗಳ ಮಹಿಮೆ ನಿಮ್ಗೆ ಗೊತ್ತಾಗಲ್ಲ, ನೀವು ಒಂದ್ಸರಿ ಮಾಡಿ ಸೇವೆ, ಆಮೇಲೆ ನೋಡಿ ನಿಮಗೆ ಗೊತ್ತಾಗತ್ತೆ. ಸರಿ, ಸೇವೆಯನ್ನು ಹೇಗೆ ಮಾಡಬೇಕು ಅದಕ್ಕೆ ಅವ್ರು ಹೇಳ್ಕೊಟ್ರಂತೆ. ನೀವು ಆಪ್ರೇಷನ್ ಅಂತೂ ಮಾಡಿಸ್ಕೊಳ್ಳಿಕ್ಕಾಗಲ್ಲ ತಾನೆ, ಬಿಟ್ಬಿಡಿ, ಈಗ ಸದ್ಯಕ್ಕೆ ನಾನು ಹೇಳೋ ಥರ ಮಾಡಿ. ಏನು ಮಾಡಬೇಕು? ಒಂದು ರಾಯರ ಫೋಟೋ ತೊಗೊಂಬಂದು ಕೊಟ್ರಂತೆ. ಕೈಗೆ ಕೊಟ್ಟು ಪೂಜ್ಯಾಯ ರಾಘವೇಂದ್ರಾಯ ಒಂದು ಶ್ಲೋಕ ಬರೆದು ಕೊಟ್ರಂತೆ. ಬರೆದು ಕೊಟ್ಟು ರಾಯರ ಮೃತ್ತಿಕೆಯನ್ನು ಕೈ ಕೊಟ್ಟು, ದಿವಸ ಈ ಮೃತ್ತಿಕೆಯ ನೀರನ್ನು ತಗೊಳ್ಳಿ, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ದಿವಸ ಬರೀರಿ, ರಾಯರ ಚಿತ್ರವನ್ನು ಮುಂದಿಟ್ಟು ಅವರಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ, ಒಂದು ದೀಪವನ್ನು ಹಚ್ಚಿ, ಇಷ್ಟು ಹೇಳಿದರು. ಇದು ಪ್ರತಿನಿತ್ಯ ಮಾಡಿ ಸಾಕು. ಇವರಾಯಿತು ಅಂತ ಬಹಳ ಶ್ರದ್ಧೆಯಿಂದ
ಆ ರಾಯರ ಚಿತ್ರ ಏನಿತ್ತು ಆ ಚಿತ್ರವನ್ನು ಇಟ್ಟು, ಅಂದರೆ ಫೋಟೋವನ್ನು ಇಟ್ಟು, ಅದಕ್ಕೆ ಪೂರ್ತಿ ಹೂವುಗಳಿಂದ ಅಲಂಕಾರ ಮಾಡ್ತಾರೆ. ಪೂರ್ಣ ಹೂವಿನಿಂದ ಅಲಂಕಾರ ಮಾಡಿ ದೀಪವನ್ನು ಮುಂದಿಟ್ಟು ಮಂಗಳಾರತಿಯನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನು ಹೇಳಿ ಇವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆಯನ್ನು ಆ ಫೋಟೋಗೆ ಬರ್ತಾರೆ ಇಟ್ಟು. ಅವತ್ತೇ ಯಾವತ್ತಿವ್ರ ಮನೆಗೆ ತಂದಿಟ್ಟರು ಅವತ್ತೇ ರಾತ್ರಿ ಕನಸಿನಲ್ಲಿ ರಾಯರು ಬಂದಿದ್ದಾರೆ. ಬಂದೇನಂತಾರೆ ರಾಯರು, ರಾಮನಾಥ ಅಂತ ಹೇಳ್ತಾರಂತೆ. ಕರೀತ ಹಾಗೆ ಅವ್ರಿಗೆ ಎಚ್ಚೆತ್ತುಕೊಳ್ತಾರೆ ಇವರು ಆ ಕನಸಿನಲ್ಲಿ. ತಕ್ಷಣ ಕೈ ಮುಗಿತಾರೆ. ಆವಾಗ ಅಲ್ಲಿ ಬರುವಂಥ ಮಾತು, ಅಲ್ಲಪ್ಪ ನನಗೆ ಅನೇಕ ಭಕ್ತರಿದ್ದಾರೆ, ಅನೇಕ ಭಕ್ತರ ಉದ್ಧಾರಕ್ಕೆ ಅಂತಲೇ ನಾನು ವೃಂದಾವನದ ಒಳಗಡೆ ಪ್ರವೇಶ ಮಾಡಿರೋದು, ನೀನು ಅದರಲ್ಲಿ ಒಬ್ಬ ಅಪ್ಪ ಅಂತ ಹೇಳ್ತಾರೆ. ಎಂಥ ದೊಡ್ಡ ಕಾರುಣ್ಯ! ಯಾಕೆ ಬರ್ಬೇಕು ಕನಸಿನಲ್ಲಿ? ಅವರು ಹುಡ್ಕೊಂಡು ಬಂದು ಉದ್ಧಾರ ಮಾಡ್ತಾರೆ ರಾಯರು. ಅಂಥದ್ರಲ್ಲಿ ಇವ್ರ ಮನಸ್ಸಿನಲ್ಲಿ ಏನು ಆಶಂಕೆ ಇತ್ತು, ಏನು ಯಾರೋ ಒಬ್ರು ವೃಂದಾವನದ ಒಳಗಡೆ ಹೋದವರು ನನ್ನ ರೋಗ ಪರಿಹಾರ ಮಾಡ್ತಾರ, ಜಗತ್ತಿನಲ್ಲೇ ಎಂತೆಂಥ ಡಾಕ್ಟರ್ ಕೈಲೇ ಆಗಲಿಲ್ಲ ಅಂತ. ಡಾಕ್ಟರ್ಗಳ ರೋಗನೇ ಪರಿಹಾರ ಮಾಡ್ತಾರೆ ನಮ್ಮ ರಾಯರು. ಅಂಥದ್ರಲ್ಲಿ ಇವ್ರು ಯಾವ ಲೆಕ್ಕ? ಆದರೆ ಆ ಥರ ಹೇಳಲಿಲ್ಲ. ಇವ್ರ ಮನಸ್ಸಿನಲ್ಲಿದ್ದ ಗೊಂದಲ ಮಾತ್ರ ಪರಿಹಾರ ಮಾಡ್ತಾರೆ. ವೃಂದಾವನಕ್ಕೆ ಪ್ರವೇಶ ಮಾಡಿದ್ದೇ ನಾನು ಅಲ್ಲಿ ಉದ್ಧಾರ ಮಾಡಲಿಕ್ಕೆ ಅಂತ, ಹಾಗೇ ನಾನು ಪ್ರವೇಶ ಮಾಡಿದ್ದು ಅಂತ. ಇಷ್ಟ ಆಯ್ತಲ್ಲ. ಇಷ್ಟ ಆದ ಕೂಡಲೇ ಇವ್ರಿಗೆ ಸ್ವಲ್ಪ ಭಯನೂ ಆಗತ್ತೆ. ಗೊತ್ತಾಯಿತು. ವಿನಿವೇದನೆ ಮಾಡ್ಕೊಳ್ತಾರೆ, ಸ್ವಾಮಿ ಹೀಗಾಗ್ಬಿಟ್ಟಿದೆ ಅಂತ. ಆಗ ಅವ್ರು ಹೇಳ್ತಾರೆ, ಏನಿಲ್ಲ, ನೀನು ಆಪ್ರೇಷನ್ ಮಾಡಿಸ್ಕೊ. ಅಲ್ಲ, ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಾನು ಬದುಕೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ನಾವಿರ್ತೀವಿ, ಯೋಚನೆ ಮಾಡಬೇಡ, ಹೋಗು. ಡಾಕ್ಟರ್ ಏನಾದ್ರು ಕೇಳಿದ್ರೆ ನಮ್ಮ ಗುರುಗಳಿದ್ದಾರೆ ಅಂತ ಹೇಳು ಸಾಕು ಅಂತ. ಸರಿ, ಮಾರನೇ ದಿವಸನೇ ಎದ್ನೋ ಬಿದ್ನೋ ಓಡೋದ್ರು ಆಸ್ಪತ್ರೆಗೆ. ಅದೇ ಡಾಕ್ಟರ್ ಯಾರು 1% ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಅವರ ಹತ್ರನೇ ಹೋಗಿದ್ದಾರೆ. ಹೋಗಿ ನಾನು ಆಪ್ರೇಷನ್ಗೆ ಸಿದ್ಧ ಅಂದ್ರಂತೆ. ಅವ್ರಿಗೆ ಗಾಬರಿ. ಅಲ್ಲ ರೀ, ನಿಮ್ಗೆ ಆಪ್ರೇಷನ್ ಮಾಡಿದ್ರೆ 1% ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಮಾಡ್ಕೊಡ್ತೀರಿ ಅಂತ. ಇಲ್ಲ, ನಮ್ಮ ಗುರುಗಳಿದ್ದಾರೆ, ನೀವು ಮಾಡಿ ಅಂತ. ಅಷ್ಟೇ. ಅವ್ರು ಯಾವ ಮಾತು ಹೇಳಿದ್ರು ರಾಯರು ಅದೇ ಮಾತನ್ನು ಹೇಳಿದ್ದಾರೆ. ಹೇಳಿದ್ರು, ಆಪ್ರೇಷನ್ ಆಯಿತು, ಬಂದರು ಮನೆಗೆ, ರೆಸ್ಟ್ ತಗೊಂಡ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಹಿಂಸೆ ಶುರುವಾಯಿತು ಇವ್ರಿಗೆ, ಭಯ ಶುರುವಾಯಿತು. ಏನಪ್ಪ ಮತ್ತೆ ಅಂತ. ಅಲ್ಲಿ ಡಾಕ್ಟರ್ಗೆ ಆಶ್ಚರ್ಯ ಅಂತೆ. ಅಲ್ಲ, ಆಪ್ರೇಷನ್ ಮೇಲೆ ಬದುಕೋದೇ ಇಲ್ಲ ಅಂತ ಅಂದ್ಕೊಂಡ್ವಿ, ಬದುಕಿ ಮನೇಲಿ ಹೋಗಿ ಆರಾಮ್ ರೆಸ್ಟ್ ತಗೊಳ್ತಾ ಕೂತಿದ್ದಾರೆ ಇವರು ಅಂತ. ಅದು ಸ್ವಲ್ಪ ದಿವಸ ಆದಮೇಲೆ ಸಮಸ್ಯೆ ಶುರುವಾಯಿತು. ಅದೇನು ಸ್ವಾರಸ್ಯ ಏನಂದರೆ, ಯಾವಾಗ ಮೊದಲನೇ ಸರಿ ರಾಯರು ಕಂಡಿರ್ತಾರಲ್ಲ, ಆಗೊಂದು ಮಾತು ಹೇಳಿರ್ತಾರೆ, ನೋಡು ನಿನಗೆ ಒಂದೇ ಸಲ ಆಪ್ರೇಷನ್ ಆಗಲ್ಲ, 3-4 ಸಲ ಆಪ್ರೇಷನ್ ಆಗತ್ತೆ, ಆದರೆ ಪ್ರತಿ ಸರಿ ನಾನು ಇದ್ದೀನಿ ಅನ್ನೋದನ್ನು ಮಾತ್ರ ಮರಿಬೇಡ ಅಂತ. ಸರಿ, ಮತ್ತೆ ಹೋಗ್ತಾರೆ ಡಾಕ್ಟರ್ ಹತ್ರ. ಹೋದಾಗ ಆಪ್ರೇಷನ್ ಆಗ್ಬೇಕ್ರಿ ರೀ, ಒಂದು ಸರಿ ಬಚಾವಾದ್ರೆ ಮತ್ತೆ ಗೊತ್ತಿಲ್ಲ ನೋಡಿ ಅಂತ ಹೇಳ್ತಾರೆ ಅವರು. ಆಗ ಹೇಳ್ತಾರೆ, ನಮ್ಮ ಗುರುಗಳಿದ್ದಾರೆ, ನೀವು ಮಾಡಿ ಅಂತ. ಯಾಕೆ ಅಂತಂದರೆ, ಯಾವತ್ತಿವ್ರು ಆಪ್ರೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅವತ್ತಿನ ದಿವಸ ಪ್ರೇರಣೆ ಆದ ಹಾಗೆ, ನೀನು ಹೋಗು, ನಾನು ಇದ್ದೀನಿ ಜೊತೆಗೆ ಅಂತ. ಸರಿ, ಅವತ್ತು ಆಯಿತು. ಹೀಗೆ 3-4 ಸಲ ಆಯಿತು. 3-4 ಸಲ ಆದಮೇಲೆ ಎಂಥ ಆಶ್ಚರ್ಯ, ಮನೆಯಲ್ಲಿ ಆರಾಮಾಗಿ ಅವ್ರು ರೆಸ್ಟ್ ತಗೊಂತ ಹಾಗೆ ಸುಮಾರು ವರ್ಷ ಕಾಲ ಇದ್ರು ಅವರು. ಅಂದರೆ ಒಬ್ಬರು ಗುರುಗಳು ನಮ್ಮ ಜೊತೆಗೆ, ನಾನು ನಿನ್ನ ಜೊತೆಗಿದ್ದೀನಿ ಕಣೋ, ನಿನ್ಗೇನಾಗಲ್ಲ ಹೋಗು ಅಂತ ಹೀಗೆ ಆಶೀರ್ವಾದವನ್ನು ಮಾಡಿ ನಮ್ಮ ಜೊತೆಗಿದ್ರು ಅಂದರೆ, ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ಏನು ನಮಗೆ ತೊಂದರೆ ಆಗೋದಿಲ್ಲ. ನಮ್ಮ ರೋಗಗಳಿಂದ ನಮಗೆ ತೊಂದರೆ ಇಲ್ಲ, ಶತ್ರುಗಳಿಂದ ತೊಂದರೆ ಇಲ್ಲ. ಯಾರು ಏನೇ ಬಂದರೂ ಅವ್ರು ನೋಡ್ಕೊಳ್ತಾರೆ, ನಮ್ಮ ಜೊತೆಗೆ ಇರ್ತಾರಲ್ಲ. ಇಷ್ಟೇ. ಆ ದೃಢವಾದ ವಿಶ್ವಾಸ, ಭಕ್ತಿ ಎಲ್ಲ ಇರಬೇಕು. ಇದು ಒಂದನ್ನೇ ಹೇಳ್ಕೊಟ್ಟಿದ್ರು ಆ ಕೃಷ್ಣಾಚಾರ್ಯ ಬಂದವರು. ಯಾರಿಗೆ? ಈ ರಾಮನಾಥನವ್ರಿಗೆ. ಯಾಕೆಂದರೆ ನೀವು ಅಷ್ಟೊಂದು ಖರ್ಚು ಮಾಡ್ತೀರಿ ಆಸ್ಪತ್ರೆಗೆ ಹೋದಾಗಲೆಲ್ಲ, ನಮ್ಮ ಗುರುಗಳಿದಾರಲ್ಲ, ಹಣ ಖರ್ಚಿಲ್ಲ, ಏನೂ ಇಲ್ಲ, ಅವ್ರ ಶ್ರದ್ಧೆಯಿಂದ ಅವ್ರಿಗೆ ನಮಸ್ಕಾರ ಮಾಡಿ ಸಾಕು, ಅವ್ರು ನೋಡ್ಕೊತಾರೆ ಅಂತ. 1 ರೂಪಾಯಿ ಇಸ್ಕೊಂಡಿಲ್ಲ. ಹಾಗೆ ಎಲ್ಲ ಕ್ಯೂರ್ ಆಗೋಯ್ತು ಇವ್ರಿಗೆ. ಎಂಥ ರಾಯರ ಅನುಗ್ರಹ ಆಯಿತು ಇವರಿಗೆ. ಇಷ್ಟಾದ ಮೇಲೆ ಸೀದಾ ರಾಯರನ್ನು ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ. ಇದು ಇದುವರೆಗೆ ಆದದ್ದಲ್ಲಿ ಫೋಟೋದಲ್ಲಿ ದರ್ಶನ, ಮಂತ್ರಾಲಯದಲ್ಲಿ ದರ್ಶನ ಆಗಿಲ್ಲ. ಇವರು ಓಡೋ ಬರೋ ಮುಂಚೆ ಒಂದು ಸಣ್ಣ ಘಟನೆ ಆಯಿತು. ಏನು ಘಟನೆ ಆಯಿತು ಅಂದರೆ, ಇವರು ಮಲೇಷ್ಯಾದಲ್ಲಿ ಒಂದು ಕಂಪನಿಯನ್ನು ಹೂಡಿ ಅಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿಂದ ಲಾಭ ಬರ್ತಾಯಿತ್ತು. ಅದು 2ನೇ ಯುದ್ಧದ ಸಂದರ್ಭ. ಅವ್ರನ್ನ ಬೇರೆ ದೇಶದವರು ಆಕ್ರಮಣ ಮಾಡಿಬಿಟ್ರು, ಮಲೇಷ್ಯಾದವ್ರನ್ನ. ಆಗ ಇವರೆಲ್ಲ ದುಡ್ಡನ್ನು ಕಳ್ಕೊಂಡ್ಬಿಟ್ರು. ಆಗ ಮನೆಯಲ್ಲೆಲ್ಲ ಮಾತಾಡ್ಕೊಂಡ್ರಂತೆ,
ಇವನು ಯಾರೋ ಸನ್ಯಾಸಿಯನ್ನು ಸೇವೆ ಮಾಡ್ದ, ಅದಕ್ಕೆ ಹೀಗಾಯ್ತು ಅಂತ. ತುಂಬ ದುಃಖ ಆಗ್ಬಿಡ್ತಂತೆ ಇವ್ರಿಗೆ. ಏನು ಹೀಗೆಲ್ಲ ಮಾತಾಡ್ತೀರಿ ಅಂತ ಸೀದಾ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದರು. ಆಗಿನ ಕಾಲದಲ್ಲಿ ಸುಜಮೀಂದ್ರ ತೀರ್ಥರಿದ್ದರು. ಅವರ ಬಳಿ ಹೋಗಿ, ನನ್ನ ದೇಹ ರಥವನ್ನು ಉಳಿಸಿದವ್ರು ರಾಯರು ಅಂತ, ಏನಾದ್ರು ಸೇವೆ ಮಾಡಲೇಬೇಕು, ದಯವಿಟ್ಟು ಏನು ಸೇವೆ ಮಾಡಬೇಕು ರಾಯರಿಗೆ. ಅವರಂದ್ರಂತೆ, ಬೆಳ್ಳಿ ರಥ ಸೇವೆಯನ್ನು ಮಾಡಿಸಿ, ನಿಮಗೆ ಒಳ್ಳೆಯದಾಗತ್ತೆ. ದೇಹ ರಥವನ್ನು ಉಳಿಸಿದಾರಲ್ವ, ಬೆಳ್ಳಿ ರಥ ಸೇವೆ ಆಗಲಿ. ಸರಿ, ಆ ಬೆಳ್ಳಿ ರಥವನ್ನು ಸೇವೆ ರೂಪದಲ್ಲಿ ಇವರು ಕೊಟ್ಟರಂತೆ. ಈಗಲೂ ಕೂಡ ನಾವು ಆ ಬೆಳ್ಳಿ ರಥವನ್ನು ಕಾಣಬಹುದು. ಅಂಥ ಅದ್ಭುತವಾದ ರಥ ಅದು. ಅದನ್ನು ಈ ಮೆರವಣಿಗೆಯ ಸಂದರ್ಭದಲ್ಲಿ, ಅಂದರೆ ಯಾವಾಗ ಉತ್ಸವ ಮೂರ್ತಿ ಇತ್ಯಾದಿಗಳು ಹೊರಡುತ್ತೆ ಅಂಥ ಸಂದರ್ಭದಲ್ಲಿ ನೋಡಬಹುದು. ಅಂತಹ ಆ ಬೆಳ್ಳಿ ರಥ ಸಮರ್ಪಣೆಯನ್ನು ಇವರು ಮಾಡ್ತಾರೆ. ಈಗ ಅನೇಕ ಜನರು ಮಾಡಿರ್ತಾರೆ. ನಂತರ ಇವರು ಸಮರ್ಪಣೆ ಮಾಡಿದ್ದು ಇದೆ, ಬೆಳ್ಳಿಯ ರಥ. ಅಂಥ ಅದ್ಭುತವಾದ ರಥದ ಸಮರ್ಪಣೆಯನ್ನು ಮಾಡಿದ್ದು ಹೇಗೆ? ದೇಹ ರಥವನ್ನು ಉಳಿಸಿದ ಮೇಲೆ ಇಂಥ ರಥ ಸಮರ್ಪಣೆಯಲ್ಲಿ ರಾಯರಿಗೇನು ಅಪೇಕ್ಷಿತವಾದದ್ದಲ್ಲ, ಆದರೂ ಭಕ್ತರಿಂದ ಸೇವೆ ಮಾಡಿಸ್ಕೊಡ್ತಾ ಇದ್ದಾರೆ. ಹೀಗೆ ನಿರಂತರವಾಗಿ ಯಾವತ್ತು ಇವರು ಸಂಕಲ್ಪ ಮಾಡಿದ್ರಲ್ಲ, ಆಶ್ಚರ್ಯ ಅಂದರೆ ಅವತ್ತಿನ ದಿವಸನೇ ಇವ್ರ ಹಣ ಎಲ್ಲ ತುಂಬ ಕಷ್ಟ ಇತ್ತಲ್ಲ ವಿದೇಶದಲ್ಲಿ, ಆ ಹಣ ಎಲ್ಲ ವಾಪಸ್ ಬಂತಂತೆ ಇವ್ರಿಗೆ, ಸಂಕಲ್ಪ ಮಾಡಿದ ಕೂಡಲೇ. ಅಂದರೆ ರಾಯರ ಮಹಿಮೆ ಎಷ್ಟು ದೊಡ್ಡದು ಅಂದರೆ, ನೀವು ಶ್ರದ್ಧಾಭಕ್ತಿಯಿಂದ ಹೀಗಾಗಬೇಕು ಅಂತ ಅಂದುಕೊಳ್ಳಿ, ತಕ್ಷಣ ಅದೆಲ್ಲ ನೆರವೇರುತ್ತೆ. ಹೇಗೋ ಒಂದು ವ್ಯವಸ್ಥೆ ಆಗುತ್ತೆ. ನಮಗೇನಂದರೆ, ನಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ಇನ್ನು ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ರಾಯರ ಮೇಲೆ ಇದು ತುಂಬ ದೂರ ಅಂತ. ಹಾಗಾಗಬಾರ್ದು. ನಾವು ಯಾವ ಥರ ಇರ್ತೀವೋ ಪ್ರಾಮಾಣಿಕವಾಗಿ, ಹಾಗೆ ಖಂಡಿತ ರಾಯರು ಅನುಗ್ರಹಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಇಂಥ ಅನೇಕ ಮಹಿಮೆಗಳನ್ನು ಗುರುರಾಯರು ತೋರಿಸ್ತಾನೆ ಇರ್ತಾರೆ. ಅಂಥ ದಿವ್ಯ ಮಹಿಮೆಗಳನ್ನು ಇನ್ನೂ ಕೂಡ ನಾವು ಕೇಳ್ತಾ ಇರೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.